ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 21. ಇಂದಿನ ಸಂಚಿಕೆಯಲ್ಲಿ ವಿರಾಟ್ ಶೃಂಗಾರ್ ಕಡೆ ನೋಡಿ, ನಿನ್ನ ಮೊದಲಿಂದ ನೋಡಿದ್ದೆ, ಯಾವತ್ತೂ ತಪ್ಪು ಮಾಡಿದವನಲ್ಲ. ಈಗ ತಪ್ಪು ಮಾಡಿದ್ಯಾ ಅಂದರೆ ಅದಕ್ಕೆ ಕಾರಣ ಶಿವಳೆ ಅಂತ ಗೊತ್ತು. ಆದರೆ ನಿನ್ನ ನನ್ನ ಫ್ರೆಂಡ್ಶಿಪ್ ಮಾತ್ರ ಕಟ್. ನನ್ನ ಕಣ್ಣೆದುರು ಬರಬೇಡ, ಗೆಟ್ ಲಾಸ್ಟ್. ಆ ನಿನ್ನ ಸೋ ಕಾಲ್ಡ್ ಪ್ರೇಯಸಿನ ಕರ್ಕೊಂಡು ಹೋಗ್ಬಿಡು ಎಂದ ಕೋಪದಲ್ಲೇ. ಮುಂದೆ ಶೃಂಗಾರ್, ಪ್ಲೀಸ್ ಸಾರಿ ವಿರಾಟ್ ಎಂದ. ವಿರಾಟ್ ಅವನ ಕೈ ಕಿತ್ತು ಎಸೆದ್ರು ರೂಮ್ಗೆ ಹೋಗಿ ಡೋರ್ ಹಾಕೊಂಡ್ರು ಎಲ್ಲರೂ. ಬೆಳಗ್ಗೆ ಎದ್ದಾಗ ಅವನ ರೂಮ್ ಡೋರ್ ಮುಂದೆ ಒಂದು ಪೇಪರ್ ಬಿದ್ದಿತ್ತು. ಅದು ಅವನೇ ಡೈವರ್ಸ್ ಬೇಕು ಎಂದು ತಂದಿದ್ದ ಪೇಪರ್. ಅದರಲ್ಲಿ ಶ್ರೀ ಏನೋ ಬರೆದಿರೋದು ನೋಡಿದ. ನನಗೆ ನಿಮ್ಮ ದುಡ್ಡು, ಒಡವೆ, ಬಂಗ್ಲೆ, ಕಾರು ಯಾವುದು ಬೇಡ. ನನಗೆ ಬೇಕಾಗಿರೋದು ಒಂದೇ ಒಂದು, ನಂಬಿಕೆ ಅನ್ನೋ ಪದ. ನಾನು ತಪ್ಪು ಮಾಡಿಲ್ಲ, ಇದು ನನ್ನ ತಂದೆ ಮೇಲೆ ಹಾಣೆ ಎಂದು ಬರೆದಿತ್ತು. ವಿರಾಟ್ ಅದನ್ನು ಹರಿದು ಉಂಡೆ ಸುತ್ತಿ ಬಿಸಾಕ್ತ. ಅಲ್ಲಿಂದ ಶ್ರೀ ಎಲ್ಲೋದ್ಲು ಅಂತ ಗೊತ್ತೇ ಆಗಲಿಲ್ಲ. ಹುಡ್ಕೋ ಗೋಜಿಗೆ ಆ ಮನೆಯವರು ಕೂಡ ಹೋಗಲಿಲ್ಲ. ಇದೇ ಕೊರಗಲ್ಲಿ ಇರುವಾಗಲೇ ಕೇಶವ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು ಅವರನ್ನು ಉಳಿಸ್ಕೊಳ್ಳೋಕ್ಕೆ ಆಗಲ್ಲ ವಿರಾಟ್ಗೆ. ವಿರಾಟ್ ಲೈಫು ಚಿತ್ರ ವಿಚಿತ್ರವಾಗಿತ್ತು. ತನ್ನ ತಂದೆ ಅಸ್ಥಿ ವಿಸರ್ಜನೆ ಮಾಡಿ ಮನೆಗೆ ಬಂದ ವಿರಾಟ್ ಮುಂದೆ ರೋಹನ್ ಶ್ರೀ ಮಮ್ಮಿಯಲ್ಲಿ ಎಂದ ಕೇಳ. ವಿರಾಟ್ ಕೋಪದಲ್ಲಿ, ಇದೆಲ್ಲ ಆಗಿದ್ದು ಅವಳಿಂದ, ಇಷ್ಟೆಲ್ಲ ಆಗೋಕ್ಕೆ ಅವಳೇ ಕಾರಣ ಎಂದು ಕೋಪದಲ್ಲಿ ಇಡೀ ಮನೆಯೆಲ್ಲ ಕೂಗಾಡಿ, ಮುಂದೆ ನಿಮಗೆ ನಾನೇ ಮಮ್ಮಿ, ನಾನೇ ಡ್ಯಾಡಿ, ಅವಳು ಬರಲ್ಲ ಎಂದು ಬಿರುಸಾಗಿ ತನ್ನ ರೂಮ್ ಕಡೆ ಹೊರಟ. ಅವರ ಜಗಳದ ತೂಕ ತಿಳಿಯದ ರೋಹನ್ಗೆ ಈಗ ಸತ್ಯ ಹೇಳದೆ ಬೇರೆ ದಾರಿ ಇರಲಿಲ್ಲ. ಆಗ ವಿರಾಟ್ಗೆ ರೋಹನ್ ಧೈರ್ಯ ಮಾಡಿ ತನ್ನ ಮಮ್ಮಿಗಾಗಿ ಬಾಯ್ಬಿಟ್ಟ. ಡ್ಯಾಡಿ, ನಾನು ಏನು ಹೇಳಬೇಕು, ಆದರೆ ನೀವು ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಲ್ವಾ ಎಂದ ಅಮಾಯಕನಂತೆ. ವಿರಾಟ್ ಇನ್ನೇನು ತನ್ನ ರೂಮ್ ಡೋರ್ ತೆಗಿಬೇಕು ಅನ್ನೋವಾಗ ರೋಹನ್ ಮಾತು ಕೇಳಿ ಹಾಗೆ ನಿಂತ. ಹಿಂದೆ ತಿರುಗಿ, ಯಾಕೋ ರೋಹನ್ ಏನೇನೋ ಮಾತಾಡ್ತಿದ್ಯಾ, ಏನಾಯಿತು, ಯಾರಾದರೂ ಏನಾದರೂ ಅಂದ್ರಾ ಎಂದ ಅವನ ಮುಂದೆ ಬಂದು ಕೆನ್ನೆ ಹಿಡಿದು. ರೋಹನ್, ಅದು ನೀವು ಜೈಲಿಗೆ ಹೋಗಲ್ಲ ಅಲ್ವಾ, ನೀವು ಸ್ಟ್ರಾಂಗ್ ಅಲ್ವಾ, ನೀವು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂದರೆ ನಾನು ಏನು ಹೇಳಬೇಕು ಎಂದ. ವಿರಾಟ್ ತನ್ನ ಹುಬ್ಬು ತಿಡಿ, ಇಲ್ಲ ಪುಟ್ಟ, ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ಪ್ರಾಮಿಸ್ ಎಂದ. ಅವನ ಮಾತು ನಂಬದೆ ರೋಹನ್ ಇನ್ನೂ ಸೈಲೆಂಟ್ ಆಗಿರೋದು ನೋಡಿ ವಿರಾಟು, ಇನ್ನು ಡ್ಯಾಡಿಗೆ ನೀವೇ ಕಣೋ ಎಲ್ಲ, ಏನು ಹೆದರಬೇಡ ಎಂದು ಅವನ ತಲೆ ಸವರಿ ವಾಪಸ್ ಹೋಗುವವನ ಕೈ ಹಿಡಿದ ರೋಹನ್. ವಿರಾಟ್ ಹಿಂದೆ ತಿರುಗಿ, ಯಾಕೋ ಪುಟ್ಟ ಎಂದ. ರೋಹನ್, ಅದು ಅವತ್ತು ಶ್ರೀ ಮಮ್ಮಿಗೆ ಶೃಂಗಾರ ಅಂಕಲ್ ಮುತ್ತು ಕೊಡೋಕ್ಕೆ ಟ್ರೈ ಮಾಡ್ತಿದ್ರು. ಮಮ್ಮಿ ಅವ್ರಿಗೆ ಪಿನ್ನಲ್ಲಿ ಚುಚ್ಚಿ ಮ್ಯಾಡ್ ಮೇಲಿಂದ ಬೀಳಿಸಿ ರೂಮ್ಗೆ ಓಡೋದ್ರು ಎಂದ ಸ್ವಲ್ಪ ಭಯದಲ್ಲೇ. ವಿರಾಟ್ ಹುಬ್ಬುಗಂಟಿಕಿ, ರೋಹನ್ ಏನು ಹೇಳ್ತಿದ್ಯಾ ಎಂದ ತಡವರಿಸುತ್ತ. ರೋಹನ್, ಹೂ ಡ್ಯಾಡಿ, ಇದು ಒಂದೇ ಸಲ ಅಲ್ಲ, ಆಗಾಗ ರೂಮ್ಗೆ ಹೋಗಿ ಅವರು ಮಮ್ಮಿಗೆ ಹಿಂಸೆ ಮಾಡ್ತಿದ್ರು. ಮಮ್ಮಿ ಅವರಿಂದ ತಪ್ಪಿಸ್ಕೊಂಡು ಹೊರ ಬರ್ತಿದ್ರು. ಮಮ್ಮಿ ಕೈಗೆ ಗಾಯ ಕೂಡ ಮಾಡಿದ್ರು. ಮತ್ತು ಮಮ್ಮಿಗೆ ಬೆನ್ನಲ್ಲಿ ಗಾಯ ಆಗಿತ್ತು ಡ್ಯಾಡಿ. ಆ ಶೃಂಗಾರ ಅಂಕಲ್ ಒಳ್ಳೆಯವರಲ್ಲ ಎಂದ ಕಣ್ಣು ತುಂಬಿ. ವಿರಾಟ್ ದೊಡ್ಡ ಕಣ್ಬಿಟ್ಟು, ನಿಜ ಹೇಳು ರೋಹನ್, ನೀನು ನಿಜವಾಗ್ಲೂ ನೋಡಿದ್ಯಾ, ನಿನ್ನ ಮಮ್ಮಿ ತಾನೇ ಶೃಂಗಾರ ಅಂಕಲ್ ಹತ್ರ ಹಾಗೆ ನೋಡ್ಕೋತಿದ್ದಿದ್ದು ಎಂದ ಸೀರಿಯಸ್ ಆಗಿ. ರೋಹನ್, ನೋ ಎಂದು ತುಸು ಜೋರಾಗಿ ಕೂಗಿ ಹಾಳು ಕೋಪದಲ್ಲಿ, ಮಮ್ಮಿಗೆ ಆ ಬ್ಯಾಡ್ ಅಂಕಲ್ ತುಂಬ ಹಿಂಸೆ ಮಾಡ್ತಿದ್ದಿದ್ದು. ಮಮ್ಮಿ ತುಂಬ ಹೇಳ್ತಿದ್ರು, ಪಾಪ ಯಾರಿಗೂ ಹೇಳ್ತಿರ್ಲಿಲ್ಲ ಎಂದ. ವಿರಾಟ್ಗೆ ದೊಡ್ಡ ಆಘಾತನೇ ಆಗಿತ್ತು. ತಕ್ಷಣ ಅವನು ರೋಹನ್ ಮುಂದೆ ಮಂಡಿಯೂರಿ ಕೂತು, ನಿಜವಾಗ್ಲೂ ನಾ ರೋಹನ್, ಇಲ್ಲ ಇದನ್ನೆಲ್ಲ ನಿನ್ನ ಶ್ರೀ ಮಮ್ಮಿ ಹೇಳ್ಕೊಟ್ಟಿದ್ದ ಎಂದ ತುಸು ತಡವರಿಸುತ್ತಾ. ರೋಹನ್ ವಿರಾಟ್ ಕೈ ದೂಡಿ, ಇಲ್ಲ ಡ್ಯಾಡಿ, ನಾನು ನಿಜ ಹೇಳ್ತಿದ್ದೀನಿ, ಮಮ್ಮಿ ಹಾಗೆಲ್ಲ ಕೆಟ್ಟದ್ದು ಹೇಳ್ಕೊಡಲ್ಲ.
ನಿಜ ಹೇಳಬೇಕು ಅಂತ ಹೇಳಿದ್ದಾರೆ. ಪ್ರಾಮಿಸ್. ಶೃಂಗಾರ್ ಅಂಕಲ್ ನನಗೆ ಹೆದರಿಸಿದ್ರು ಅವತ್ತು ಶ್ರೀಮಮ್ಮಿನ ಕೊಲೆ ಮಾಡಿ ನಿಮ್ಮನ್ನು ಜೈಲ್ಗೆ ಹಾಕಿಸ್ತೀನಿ ಅಂತ ಎಂದು ಅಳುತ್ತಾ, ಡ್ಯಾಡಿ ನಾನು ಈಗ ಹೇಳ್ತಿದ್ದೀನಿ ಅಲ್ವಾ, ಈಗ ಶ್ರೀಮಮ್ಮಿ ಸತ್ತೋಗ್ತಾರಾ, ನೀವು ಜೈಲ್ಗೆ ಹೋಗ್ತೀರಾ, ನಮ್ಮನ್ನು ಯಾರೂ ನೋಡ್ಕೊಳ್ಳೋಕ್ಕೆ ಇರಲ್ವಾ ಡ್ಯಾಡಿ, ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡಿ, ಶ್ರೀಮಮ್ಮಿನ ವಾಪಸ್ ಕರ್ಕೊಂಡು ಬನ್ನಿ ಎಂದು ವಿರಾಟ್ನ ತಬ್ಬಿದ ರೋಹನ್ನ ನೋಡಿ ವಿರಾಟ್ಗೆ ಆಕಾಶನೇ ತಲೆ ಕೆಳಗಾಗಿದೆ ಅನಿಸಿತು. ಒಂದು ನಿಮಿಷ ವಿರಾಟ್ ಏನು ಮಾತಾಡಿಲ್ಲ. ರೋಹನ್ನ ತಬ್ಬಿ ಸುಮ್ಮನಿದ್ದ ಮಗುನ ಅಳುತ್ತಾನೆ ಇತ್ತು. ವಿರಾಟ್ ತಕ್ಷಣ ರೋಹನ್ನ ಬಿಟ್ಟು ಅವನ ಕಣ್ಣೀರು ಒರೆಸಿ ಹಾಗೇನೂ ಆಗಲ್ಲ ಎಂದು ರೋಹನ್ನ ತಬ್ಬಿ ಸಮಾಧಾನ ಮಾಡುವಂತೆ ಬೆನ್ನು ಸವರುತ್ತಾ, ಪುಟ್ಟ ನಿಜವಾಗ್ಲೂ ನೀನೇ ನೋಡಿದ್ಯಾ ಎಂದವನ ಧ್ವನಿಯಲ್ಲಿ ಆಲ್ರೆಡಿ ಶಿವರ್ ಹಾಕ್ತಿದೆ. ರೋಹನ್, ನಿಜ ಡ್ಯಾಡಿ, ಶ್ರೀಮಮ್ಮಿ ತಾತನ ಮನೆಗೆ ಹೋಗಿದ್ದಾರೆ ಅಂತೆ, ಪ್ಲೀಸ್ ಬನ್ನಿ ಹೋಗೋಣ, ಕರ್ಕೊಂಡು ಬರೋಣ, ಇಲ್ಲಿ ತಾತ ದೇವ್ರ ಹತ್ರ ಹೋಗಿದ್ದಾರೆ ಅಲ್ವಾ, ಯಾಕೆ ಶ್ರೀಮಮ್ಮಿ ಇನ್ನೂ ಬಂದಿಲ್ಲ ಎಂದು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದ ರೋಹನ್. ವಿರಾಟ್ಗೆ ಏನು ನಡೀತಿದೆ ನಮ್ಮ ಮನೆಯಲ್ಲಿ, ನನ್ನ ಲೈಫ್ನಲ್ಲಿ ಅಂತ ತಲೆ ಧಿಮ್ ಅಂತ ತಿರುಗ್ತಿತ್ತು. ರೋಹನ್ನ ಸಮಾಧಾನ ಮಾಡಿ ಯೋಚಿಸೋಕೆ ಶುರು ಮಾಡ್ದ. ಅವಳ ರೂಮ್ಗೆ ಹೋಗಿ ನೋಡಿದ್ರೆ ಹುಟ್ಟು ಬಟ್ಟೆಯಲ್ಲಿ ಅವರ ಅಪ್ಪನ ಫೋಟೋ ಹಿಡಿದು ಹೋಗಿದ್ಲು. ಅವನ ನೋಟ ಈಗ ಹೋಗಿದ್ದೆ ಅವಳ ಬುಕ್ ಮೇಲೆ. ಅವತ್ತು ಶೃಂಗಾರ್ ಕೊಟ್ಟ ಲೆಟರ್ನ ಮುಂದೆ ಸಾಕ್ಷಿಗಾಗಿ ಬೇಕು ಎಂದು ಎತ್ತಿಟ್ಟಿದ್ದನ್ನು ತಗೊಂಡು ಆ ಬುಕ್ನಲ್ಲಿರೋ ಅಕ್ಷರ ಮ್ಯಾಚ್ ಆಗುತ್ತಾ ಎಂದು ಸೂಕ್ಷ್ಮವಾಗಿ ನೋಡ್ದ. ಮೊದಲೆಲ್ಲ ಬರೆದಿದ್ದು ಸೇಮ್ ಇತ್ತು, ಬಟ್ ಲಾಸ್ಟ್ ಇಂಗ್ಲೀಷ್ನಲ್ಲಿ ಬರೆದಿದ್ದು ಪ್ಲೀಸ್ ಆಕ್ಸೆಪ್ಟ್ ಮೈ ಲವ್ ಅಂತಿರೋದು ಮಾತ್ರ ಶ್ರೀದಾಗಿರಲಿಲ್ಲ. ವಿರಾಟ್ ಹುಬ್ಬುಗಂಟಿಗೆ ಸರಿಯಾಗಿ ಮತ್ತೊಮ್ಮೆ ಕನ್ಫರ್ಮ್ ಮಾಡಿಕೊಂಡ, ಅದು ಶ್ರೀದಾಗಿರಲಿಲ್ಲ. ಆಗ ವಿರಾಟ್ಗೆ ಮೇಲೆ ಬರೆದಿರೋದು ಯಾರಿಗಾಗಿ ಬರೆದಿರೋದು ಎಂದು ಯೋಚಿಸ್ತವ ಒಂದೊಂದೇ ಲೈನ್ನ ಸರಿಯಾಗಿ ಓದ್ದ. ಯಾಕೆ ನನ್ನ ಕಂಡ್ರೆ ಆಗಲ್ಲ ಅಂತ ಬರೆದಿರೋದಲ್ಲ ತನಗಾಗಿ ಎಂದು ತಿಳಿದು ಅವನ ಕೈ ಸ್ವೆಟ್ ಆಗಿ ಕೈಯಿಂದ ಆ ಲೆಟರ್ ಕೆಳಗೆ ಬಿತ್ತು. ಇದುವರೆಗೂ ಶ್ರೀ ತನಗೆ ಮೋಸ ಮಾಡಿದ್ದಾಳೆ ಅಂದ್ಕೊಂಡಿದ್ದ, ಬಟ್ ನಿಜ ಬೇರೇನೇ ಇದೆ ಅಂತ ಈಗ ತಾನೇ ಬೆಳಕಿಗೆ ಬರೋದ್ರಲ್ಲೇ ಇತ್ತು. ಮತ್ತೆ ನೆನಪಾಗಿದ್ದು ಆ ವಿಡಿಯೋ. ಅದೇ ಅನುಮಾನದಲ್ಲೇ ಆ ವಿಡಿಯೋ ಇನ್ನೊಮ್ಮೆ ಕ್ರಾಸ್ ಚೆಕ್ ಮಾಡಬೇಕು ಎಂದು ವಿರಾಟ್ ಯಾರಿಗೋ ಕಾಲ್ ಮಾಡಿ ವಿಡಿಯೋ ಒರಿಜಿನಲ್ ಆರ್ ಫೇಕ್ ಅನ್ನೋದನ್ನು ತಿಳ್ಕೋಬೇಕು ಎಂದು ಆ ವಿಡಿಯೋನ ಬೇರೊಂದು ಲಿಂಕ್ ಸಹಾಯದಿಂದ ಅದನ್ನು ನೋಡಿದ್ರೆ ಅದರಲ್ಲಿ ಸರಿಯಾಗಿ ನೋಡಿದ್ರೆ ಅದರಲ್ಲಿ ಇರುವ ಹುಡುಗಿ ಶ್ರೀ ಅಲ್ಲ, ಬೇರೊಂದು ಹುಡುಗಿ ಫೋಟೋ ಆಗಿತ್ತು. ವಿರಾಟ್ ಎದುರುಗಿದ್ದ ಲ್ಯಾಪ್ಟಾಪ್ನ ಕ್ಲೋಸ್ ಮಾಡಿ ಕೋಪದಲ್ಲೇ ಟೇಬಲ್ ಮೇಲಿದ್ದ ಗ್ಲಾಸ್ನ ಎಸೆದು ನೋ ಎಂದು ಕಿರ್ಚಿದವನು, ನನ್ನಿಂದ ಎಷ್ಟು ದೊಡ್ಡ ತಪ್ಪಾಯಿತು, ನನ್ನ ಫ್ರೆಂಡ್ ಅಂತ ನಂಬಿದ ಶೃಂಗಾರ್ ನನಗೆ ಮೋಸ ಮಾಡಿದ್ದ ಎಂದು ಕೋಪದಲ್ಲೇ ದವಡೆ ಬಿಗಿದು ಇಮಿಡಿಯೇಟ್ ಆಗಿ ಶೃಂಗಾರ್ಗೆ ಕಾಲ್ ಮಾಡಿ, ನನಗೆ ಯಾಕೋ ತುಂಬ ಡ್ಯಾಡ್ ನೆನಪಾಗ್ತಿದ್ದಾರೆ ಕಣೋ, ಪ್ಲೀಸ್ ನನ್ನ ಮೀಟ್ ಮಾಡು, ಪೋರ್ಟ್ ಏರಿಯಾಗೆ ಬಾ ಎಂದು ಕಾಲ್ ಕಟ್ ಮಾಡಿದವನು ಕೃತಿ ಕೃತಿ ಎಂದು ಕೃತಿನ ಕರೆದ. ಕೃತಿ ಅಲ್ಲಿಗೆ ಬಂದು ನಿಂತಳು. ವಿರಾಟ್ ಕೂಲಾಗಿ, ಪುಟ್ಟ ಶ್ರೀಮಮ್ಮಿ ನಿನಗೆ ಹೊಡಿತಿದ್ಲು ಮತ್ತು ಬೈತಾಳೆ ಅಂತಿದ್ದಲ್ಲ, ನಿಜನಾ ಎಂದ. ಕೃತಿ ಎಂದು ಕತ್ತಾಡಿಸಿದ್ಲು. ವಿರಾಟ್, ಮಕ್ಕಳು ಸುಳ್ಳು ಹೇಳ್ಬಾರ್ದು ಕೃತಿ ಎಂದ ಕೂಲಾಗೆ. ಕೃತಿ, ನಿಜ ಡ್ಯಾಡಿ ಎಂದಳು ತುಂಬ ಇನ್ನೋಸೆಂಟ್ ಆಗಿ. ವಿರಾಟ್ ರೋಹನ್ ಎಂದು ರೋಹನ್ನ ಕರೆದು ಕೃತಿ ಎದುರಿಗೆ ನಿಲ್ಲಿಸಿ, ಹೀಗೇಳು, ಶ್ರೀಮಮ್ಮಿ ಯಾವತ್ತಾದರೂ ಕೃತಿಗೆ ಹೊಡೆದಿದ್ದಾಳಾ ಎಂದು ಕೇಳ್ದ. ರೋಹನ್, ಇಲ್ಲ ಡ್ಯಾಡಿ, ಮಮ್ಮಿ ಯಾವತ್ತೂ ನಮಗೆ ಬೈದೂ ಇಲ್ಲ ಹೊಡೆದೂ ಇಲ್ಲ, ಕೃತಿನೇ ಮಮ್ಮಿ ಜೊತೆ ಮಾತಾಡ್ತಿರ್ಲಿಲ್ಲ, ಅವರು ಇವಳನ್ನ ರೆಡಿ ಮಾಡೋಕ್ಕೆ ಹೋದರೂ ಇವಳೇ ಅವ್ರ ಕೈ ದೂಡಿ ಮುಟ್ಬೇಡ ನನ್ನ ಎಂದು ಹೋಗುತ್ತಿದ್ಲು ಎಂದ ರೋಹನ್. ವಿರಾಟ್ ಕೃತಿ ಕಡೆ ಗುರಾಯಿಸೋ ಥರ ನೋಡಿ, ಹೀಗೇಳು, ಹೀಗೆ ಹೇಳು ಅಂತ ಯಾರಾದರೂ ನಿನಗೆ ಹೇಳಿಕೊಟ್ಟಿದ್ರಾ, ಇಲ್ಲ ನಿನ್ನ ತಲೆಗೆ ಶ್ರೀಮಮ್ಮಿ ಕೆಟ್ಟವಳು ಅಂತ ತುಂಬಿದ್ರಾ ಎಂದ. ಕೃತಿ ಕಣ್ಣು ತುಂಬಿ ಸುಮ್ಮನೆ ನಿಂತಳು. ವಿರಾಟ್, ಕೃತಿ ಕಮಾನ್ ಸ್ಪೀಕಪ್ ಎಂದ ಜೋರಾಗಿ. ಕೃತಿ ಎದುರುತ್ತಾ ಎಂದು ಮೆಲ್ಲಗೆ ತಲೆ ಆಡಿಸಿದ್ಲು. ವಿರಾಟ್, ಯಾರು ಹೇಳಿದ್ದು ಎಂದ. ಕೃತಿ ಎದುರಿಕೆಯಲ್ಲಿ ಅಂಕಲ್ ಎಂದಳು. ವಿರಾಟ್ ಕೋಪದಲ್ಲೇ
ತನ್ನ ತಲೆ ಹೊತ್ತಿ ಹಿಡಿದು ಶೃಂಗಾರಂಗಲ್ಲ ಎಂದ. ಕೃತಿ ಬಾಯದಲ್ಲಿ ಏನೂ ಮಾತಾಡದೆ ಎಂದು ಮತ್ತೆ ತಲೆ ಹಾಡಿಸಿದ್ಲು. ವಿರಾಟ್ ಕಣ್ಣು ಸಣ್ಣ ಮಾಡಿ, ಸುಳ್ಳು ಹೇಳೋದು ತಪ್ಪು ಅಂತ ಗೊತ್ತಿಲ್ವಾ ಕೃತಿ? ಯಾರ್ಯಾರೋ ಏನಾದರೂ ಹೇಳಿಕೊಟ್ರೆ ಹಾಗೆ ಮಾಡ್ತೀಯಾ? ನಾಳೆ ದಿನ ನನ್ನ ತೋರಿಸಿ ಶೂಟ್ ಮಾಡು ಇಲ್ಲ ಕೊಲೆ ಮಾಡು ಅಂತಾರೆ, ಮಾಡ್ತೀಯಾ ಎಂದ. ಕೃತಿಗೆ ಭಯಕ್ಕೆ ಎಲ್ಲಿ ವಿರಾಟ್ ಹೊಡಿತಾನೋ ಎಂದು ಹೆದರಿ ಮೂಲೆ ಸೇರಿದ್ಲು. ವಿರಾಟ್ ಮತ್ತೆ ಮಾತಾಡು ಎಂದು ಗದರಿದ್ ನೋಡಿ ಕೃತಿ ಇಲ್ಲ ಡ್ಯಾಡಿ ಎಂದು ನಿಂತಲ್ಲೇ ಸುಸು ಮಾಡಿಕೊಂಡ್ಳು. ವಿರಾಟ್ ಅವಳು ಹೆದರಿದ್ದು ನೋಡಿ ತನ್ನ ಕೋಪನ ಕಂಟ್ರೋಲ್ಗೆ ತಗೊಂಡು, ಮನೆ ಕೆಲಸದವ್ರನ್ನ ಕರೆದು ಮಗುನ ಕರ್ಕೊಂಡೋಗಿ ಎಂದು. ರೋಹನ್, ಇನ್ನು ಮುಂದೆ ಕೃತಿ ಯಾರ್ದಾದ್ರೂ ಜೊತೆ ಸೇರಿದ್ರೆ ನನಗೆ ಹೇಳು ಎಂದು ಹೊರ ನಡೆದ. ಇಲ್ಲಿಗೆ ಶೃಂಗಾರ ನಾಟಕ ಬಯಲಾಗಿದೆ. ವಿರಾಟ್ ತನ್ನ ಮತ್ತು ಶ್ರೀ ಜೊತೆ ಆಟವಾಡಿದವನಿಗೆ ಏನು ಮಾಡ್ತಾನೆ? ಶಿಕ್ಷೆ ಆರ್ ಕ್ಷಮೆ ಏನು ಮಾಡ್ತಾನೆ? ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಎಂದಿನಂತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.